ಹಾಯ್ ಫ್ರೆಂಡ್ಸ್, ಹೇಗಿದ್ರಿ ಎಲ್ಲರೂ? ನಾನು ನಿಮ್ಮ ಯೋಗೇಶ್. ಹಾಯ್ ಫ್ರೆಂಡ್ಸ್, ನಾನು ಅಮೃತ. ಈ ವಿಡಿಯೋ ತಮಗೆ ತುಂಬ ವಿಶೇಷ. ಯಾಕಂದರೆ ಇಷ್ಟು ದಿವಸ ನನ್ನ ಬರೀ ಕಾರ್ ಡ್ರೈವಿಂಗ್ ಕಲಿಯೋ ವಿಡಿಯೋದಲ್ಲಿ ಮಾತ್ರ ನೋಡಿರ್ತೀರ. ನಾನು ಫಸ್ಟ್ ಟೈಮ್ ಕಪಲ್ ಲಾಗ್ಸ್ನ ಶುರು ಮಾಡ್ತಾ ಇರೋದು. ನಮ್ಮ ಈ ಕಪಲ್ ಲಾಗ್ ಜರ್ನಿನ ನಾವು ಕಾಟೇರಮ್ಮ ಟೆಂಪಲ್ಗೆ ಹೋಗೋದ್ರ ಮೂಲಕ ಶುರು ಮಾಡ್ತಿದ್ವಿ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ 36,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಾವಿವತ್ತು ಕಾಟೇರಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾವು ಹೊರಟ್ವಿ ಇವತ್ತು ಕಾಟೇರಮ್ಮ ದೇವಸ್ಥಾನದ ಕಡೆಗೆ. ಸಮಯ ಆಗಲೇ 12 ಗಂಟೆ ಆಗ್ತಾ ಬಂತು. ಇವತ್ತು ಸಂಡೇ. ಈ ದೇವಸ್ಥಾನ ಫ್ರೈಡೆ ಮತ್ತು ಸಂಡೇ 2 ದಿನನೂ ತುಂಬ ರಶ್ ಇರುತ್ತಂತೆ. ಮೊದಲನೇ ಬಾರಿಗೆ ಕಪಲ್ ಲಾಗ್ನ ಶುರು ಮಾಡ್ತಿರೋದು ಮತ್ತೆ ಕಾಟೇರಮ್ಮ ದೇವಸ್ಥಾನಕ್ಕೆ ಹೊರಟಿರೋದು. ನಿನಗೇನು ಅನಿಸ್ತಾ ಇದೆ ಅಮೃತ? ಈ ದೇವಸ್ಥಾನದ ಬಗ್ಗೆ ತುಂಬಾ ಸರಿ ಕೇಳಿದ್ದೀನಿ, ಬಟ್ ನೋಡಿರಲಿಲ್ಲ. ಇವಾಗ ಹೋಗ್ತಾ ಇದೀನಲ್ಲ, ಕ್ಯೂರಿಯಾಸಿಟಿ ತುಂಬಾ ಇದೆ. ಹೋಗಿ ನೋಡೋಣ ಬನ್ನಿ ಫ್ರೆಂಡ್ಸ್. ಇಷ್ಟು ದಿನ ನನ್ನ ಚಾನಲಲ್ಲಿ ನೀವು ಹೆಚ್ಚಾಗಿ ಕಾರ್ ಡ್ರೈವಿಂಗ್ ವಿಡಿಯೋಗಳನ್ನ ನೋಡಿದ್ದೀರಿ. ಆದರೆ ಇವತ್ತು ಮೊದಲನೇ ಬಾರಿಗೆ ನಿಮ್ಮ ಜೊತೆ ನಮ್ಮ ಒಂದು ಕಪಲ್ ಲಾಗ್ ಶೇರ್ ಮಾಡ್ಕೊಳ್ತಿದ್ದೇವೆ. ನೋಡಿ ಫ್ರೆಂಡ್ಸ್, ಕೊನೆಗೂ ನಾವು ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದು ತಲುಪಿಟ್ವಿ. ಹೇಳ್ದಾಗೇನೆ ನಾವು ಮಧ್ಯಾಹ್ನ 1 ಗಂಟೆಗೆ ಬಂದ್ರೂ ಇಷ್ಟೊಂದು ಕ್ರೌಡ್ ಕಾಣಿಸ್ತಾ ಇದೆ. ಒಂದು ಕಾರಿಗೆ 50 ರೂಪಾಯಿ ಪಾರ್ಕಿಂಗ್ ಫೀಸ್ನ ತಗೊಳ್ತಾರೆ. ಪಾರ್ಕಿಂಗ್ ಫೀಸ್ನ ಪೇ ಮಾಡಿ ಹೊರಗಡೆ ಬಂದು ಕಾರ್ನ ಪಾರ್ಕ್ ಮಾಡಿದ್ವಿ. ತುಂಬ ವಿಶಾಲವಾದ ಪಾರ್ಕಿಂಗ್ ಇದೆ. ಹೆಚ್ಚು ಕಡಿಮೆ ಒಂದು 3,000 ಕಾರ್ ಆದರೆ ಇಲ್ಲಿ ನಿಂತ್ಕೋಬಹುದು. ಕಾಟೇರಮ್ಮ ದೇವಿ ದೇವಸ್ಥಾನದ ವಾತಾವರಣ ತುಂಬ ಶಾಂತವಾಗಿ ಪ್ರಶಾಂತವಾಗಿದೆ. ದೇವಸ್ಥಾನ ಸುತ್ತಮುತ್ತಲ ವಾತಾವರಣ ನಿಮಗೆ ತೋರಿಸ್ತಿದ್ದೇವೆ. ನಾವಿಬ್ರು ಸೇರಿ ಮೊದಲ ಬಾರಿಗೆ ಈ ರೀತಿಯ ವ್ಲಾಗ್ ಮಾಡ್ತಿರೋದು ನಮಗೆ ಖುಷಿ ಅನಿಸ್ತಿದೆ. ಇಲ್ಲಿಗೆ ಬರೋದಕ್ಕೆ ಬೆಂಗಳೂರಿಂದ BMTC ಬಸ್ಸಿನ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ನೀವು ನೋಡ್ಬೋದು, ಹಿಂದ್ಗಡೆ ಕಾಟೇರಮ್ಮ ದೇವಿಯ ಬೃಹತ್ ಒಂದು ವಿಗ್ರಹವನ್ನು ರಚನೆ ಮಾಡ್ತಿದ್ದಾರೆ. ಇದಾಗೋದಕ್ಕೆ ಇನ್ನೂ ಸುಮಾರು ಟೈಮ್ ಬೇಕಾಗ್ಬೋದು. ಈ ದೇವಸ್ಥಾನದ ಆವರಣಕ್ಕೆ ಬಂದ ತಕ್ಷಣ ಎಲ್ಲ ಜನರಿಗೆ ನೋಡಿ ಇದು ಜಾತ್ರೆ ಥರ ಅಂತ ಅನಿಸ್ತಿತ್ತು ನನಗೆ. ಭಕ್ತರು ತಮ್ಮ ಯಾವುದೇ ಕಷ್ಟಗಳು ಅಥವಾ ಗೊಂದಲಗಳು, ಹೊಸ ಕಾರ್ಯಗಳು ಶುರು ಮಾಡುವ ಮೊದಲು ದೇವಿಯ ಮುಂದಿಟ್ಟು ಬೇಡಿಕೊಳ್ತಾರೆ. ಈ ವೇಳೆ ದೇವಿಯ ಮೂರ್ತಿಯ ಬಲ ಅಥವಾ ಎಡಭಾಗದಿಂದ ಹೂ ಕೆಳ ಬೀಳುವ ಮೂಲಕ ಭಕ್ತರಿಗೆ ತನ್ನ ಒಪ್ಪಿಗೆ ಅಥವಾ ಸೂಚನೆಯನ್ನು ನೀಡುತ್ತಾಳೆ ಎನ್ನುವುದು ಇಲ್ಲಿನ ಅತಿ ದೊಡ್ಡ ನಂಬಿಕೆ, ಪ್ರತೀತಿ. ಈ ದೇವಸ್ಥಾನದಲ್ಲಿ ಬೀಗ ಕಟ್ಟೋದು ಅತ್ಯಂತ ಪ್ರಮುಖ ಹಾಗೂ ವಿಶಿಷ್ಟವಾದ ಹರಕೆಯಂತೆ. ಭಕ್ತರು ತಮ್ಮ ಜೀವನದ ಜಟಿಲ ಸಮಸ್ಯೆಗಳನ್ನು ದೇವಿಗೆ ಒಪ್ಪಿಸಿ ಆ ಸಮಸ್ಯೆಗಳನ್ನು ಶಾಶ್ವತವಾಗಿ ಬಂಧಿಸಲು ಅಥವಾ ದೂರ ಮಾಡಲು ಈ ಬೀಗ ಕಟ್ಟುವ ಹರಕೆಯನ್ನು ಹೊರ್ತಾರೆ. ತಮ್ಮ ಮೇಲೆ ಅಥವಾ ತಮ್ಮ ಕುಟುಂಬದ ಮೇಲೆ ಯಾರಾದರೂ ಮಾಟ ಮಂತ್ರ ಪ್ರಯೋಗ ಮಾಡಿದ್ದಾರೆ ಅಥವಾ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಇದೆ ಅಂತ ನಂಬುವವರು ಆ ದುಷ್ಟ ಶಕ್ತಿಗಳನ್ನು ದೇವಿಯ ಸನ್ನಿಧಿಯಲ್ಲಿ ಬಂಧಿಸುವ ಸಂಕೇತವಾಗಿ ಈ ಬೀಗವನ್ನು ಹಾಕ್ತಾರಂತೆ. ಶತ್ರುಗಳಿಂದ ಆಗ್ತಾ ಇರೋ ತೊಂದರೆಗಳು, ಅಸೂಯೆ ಮತ್ತು ಕಣ್ಣೀರು ಮುಂತಾದವುಗಳಿಂದ ಪಾರಾಗಲು ಈ ಹರಕೆಯನ್ನು ಹೊರ್ತಾರೆ. ಇಲ್ಲಿ ಬೀಗ ಹಾಕುವ ಮೂಲಕ ಶತ್ರುಗಳ ಬಾಯಿ ಕಟ್ಟಿದಂತೆ ಅಥವಾ ಅವರ ಕೆಟ್ಟ ಉದ್ದೇಶಗಳನ್ನು ನಿರ್ಬಂಧಿಸಿದಂತೆ ಎಂಬುದು ಭಕ್ತರ ಒಂದು ನಂಬಿಕೆಯಾಗಿದೆ. ಇಲ್ಲಿ ಭಕ್ತರು ನಿಂಬೆಹಣ್ಣಿನಿಂದ ನಿವಾರಿಸುವ ಆಚರಣೆಯನ್ನು ಮಾಡ್ತಾರೆ. ತಮ್ಮ ಮೇಲಿರುವ ದೃಷ್ಟಿ, ಕೆಟ್ಟ ಪರಿಣಾಮಗಳು ದೂರವಾಗಲಿ, ದೇವಿಯ ಕೃಪೆ ಸಿಗಲಿ ಎಂಬ ಭಕ್ತಿಯ ನಂಬಿಕೆಯಿಂದ ಈ ಆಚರಣೆಯನ್ನು ನಡೆಸ್ತಾರೆ. ಆದರೆ ನಿಂಬೆಹಣ್ಣನ್ನು ನಾವು ಹೊರಗಡೆಯಿಂದ ತರೋ ಹಾಗಿಲ್ಲ. ಅವ್ರ ಹತ್ರನೇ 60 ರೂಪಾಯಿ ಕೊಟ್ಟು ಒಂದು ನಿಂಬೆಹಣ್ಣನ್ನು ತಗೋಬೇಕು. ಹೌದು, ನಮ್ಮಲ್ಲಿ ಕೆಲವು ಕಡೆ ನಿಂಬೆಹಣ್ಣನ್ನು ದೃಷ್ಟಿ ಹಾಗೂ ನಕಾರಾತ್ಮಕತೆ ದೂರವಾಗಲಿ ಎಂಬ ಭಕ್ತಿಯ ನಂಬಿಕೆಯಿಂದ ಬಳಸ್ತಾರೆ. ಮತ್ತು ಇಲ್ಲಿ ಬೆಲ್ಲದ ಆರತಿ ತುಂಬ ವಿಶೇಷ. ಕಾಟೇರಮ್ಮನಂತಹ ದೇವತೆಗಳು ಉಗ್ರ ಸ್ವರೂಪಿಣಿಯಾಗಿರ್ತಾರೆ. ಬೆಲ್ಲವು ತಂಪು ಮತ್ತು ಸಿಹಿಯ ಸಂಕೇತವಾಗಿದೆ. ಬೆಲ್ಲದ ಆರತಿಯನ್ನು ಬೆಳಗುವ ಮೂಲಕ ದೇವಿಯ ಕೋಪವನ್ನು ಶಮನಗೊಳಿಸಿ ದೇವಿಯನ್ನು ಒಲಿಸಿಕೊಳ್ಳಬಹುದು ಎಂಬುದು ಭಕ್ತರ ನಂಬಿಕೆಯಾಗಿದೆ. ಸಾಮಾನ್ಯವಾಗಿ ಮಂಗಳವಾರ, ಶುಕ್ರವಾರ ಅಥವಾ ದೇವಿಯ ವಾರ್ಷಿಕ ಜಾತ್ರೆ ಸಮಯದಲ್ಲಿ ಭಕ್ತರು ಮನೆಯಿಂದಲೇ ತಂಬಿಟ್ಟನ್ನು ತಯಾರಿಸಿಕೊಂಡು ತಲೆ ಮೇಲೆ ಹೊತ್ತು ತಂದು ದೇವಸ್ಥಾನದ ಆವರಣದಲ್ಲಿ ದೀಪ ಹಚ್ಚಿ ದೇವಿಗೆ ಆರತಿಯನ್ನು ಎತ್ತುತ್ತಾರೆ. ಪೂಜೆ ನಂತರ ಈ ಬೆಲ್ಲದ ಆರತಿಯನ್ನು ಪ್ರಸಾದವಾಗಿ ಮನೆಯವರು ಮತ್ತು ಇತರ ಭಕ್ತರಿಗೆ ಹಂಚಿ ಸ್ವೀಕರಿಸಲಾಗುತ್ತದೆ. ಬೆಲ್ಲದ ಆರತಿಯು ದೇವಿಯ ಅಚ್ಚುಮೆಚ್ಚಿನ ಸೇವೆಯಾಗಿದ್ದು, ಇದು ಭಕ್ತರ ಶ್ರದ್ಧೆ ಹಾಗೂ ಸಂಪೂರ್ಣ ಶರಣಾಗತಿಯ ಸಂಕೇತ ಅಂತ ಇಲ್ಲಿಯ ಭಕ್ತರು ಹೇಳ್ತಾರೆ. ಇಲ್ಲಿ ಮತ್ತೊಂದು ವಿಶೇಷವಾದ ಆಚರಣೆಯನ್ನು ನೋಡ್ಬೋದು. ಭಕ್ತರು ಕೆಂಪು ಬಟ್ಟೆಯಲ್ಲಿ ಕಾಯಿಯನ್ನು ಕಟ್ಟಿ ದೇವಿಗೆ ಹರಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹೌದು, ತಮ್ಮ ಮನಸ್ಸಿನಲ್ಲಿರುವ ಆಸೆ ನೆರವೇರಲಿ, ಕುಟುಂಬಕ್ಕೆ ಒಳ್ಳೆಯದಾಗಲಿ ಎಂದು ದೇವಿ ಮೇಲೆ ನಂಬಿಕೆ ಇಟ್ಟು ಈ ರೀತಿಯಾಗಿ ಹರಕೆ ಸಲ್ಲಿಸ್ತಾರೆ ಇಲ್ಲಿ ಬರುವ ಎಲ್ಲ ಜನರು. ಕೆಂಪು ಬಣ್ಣ ಸಾಕ್ಷಾತ್ ಶಕ್ತಿ, ಶೌರ್ಯ ಮತ್ತು ಮಂಗಳಕರತೆಯ ಸಂಕೇತ. ದೇವಿಗೆ ಕೆಂಪು ಬಣ್ಣ ಅಂದರೆ ಅತ್ಯಂತ ಪ್ರಿಯವಾದದ್ದು. ಈ ಬಣ್ಣ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತೆ ಮತ್ತು ದುಷ್ಟ ಶಕ್ತಿಗಳನ್ನು ದೂರ ಇಡುತ್ತೆ ಅನ್ನೋ ಇಲ್ಲಿ ಭಕ್ತರ ನಂಬಿಕೆ. ಇನ್ನು ಈ ಕೆಂಪು ಬಟ್ಟೆಯಲ್ಲಿರುವ ತೆಂಗಿನಕಾಯಿಯನ್ನು ಶ್ರೀಫಲ ಎಂದು ಕರೆಯಲಾಗುತ್ತದೆ. ಇದು ಪವಿತ್ರತೆಯ ಸಂಕೇತ. ಆಧ್ಯಾತ್ಮಿಕವಾಗಿ ತೆಂಗಿನಕಾಯಿಯ ಹೊರಕವಚವು ಮನುಷ್ಯನ
ಅಹಂಕಾರವನ್ನು ಪ್ರತಿನಿಧಿಸುತ್ತದೆ. ಅದನ್ನು ದೇವರಿಗೆ ಅರ್ಪಿಸುವುದು ಎಂದರೆ ಭಕ್ತನು ತನ್ನ ಅಹಂಕಾರವನ್ನು ತ್ಯಜಿಸಿ ದೇವರಿಗೆ ಸಂಪೂರ್ಣವಾಗಿ ಶರಣಾಗಿದ್ದಾನೆ ಎಂದರ್ಥ. ಇಂತಹ ಆಚರಣೆಗಳ ಹಿಂದಿರುವ ನಂಬಿಕೆ ಮತ್ತು ಸಂಪ್ರದಾಯಗಳನ್ನ ತಿಳಿದುಕೊಳ್ಳೋದೇ ಒಂದು ಸುಂದರ ಅನುಭವ. ಇವತ್ತಿದೆಲ್ಲ ನೋಡಿ ನಮ್ಗಿಲ್ಲಿನ ಈ ಎಲ್ಲ ಆಚರಣೆಗಳು ತುಂಬಾ ವಿಶೇಷವಾಗಿ ಅನಿಸ್ತು. ಕಾಟೇರಮ್ಮನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಪ್ರತಿಯೊಬ್ಬರಿಗೂ ಅವರವರ ನಂಬಿಕೆ ಮುಖ್ಯ. ಇಂಥ ಆಚರಣೆಗಳನ್ನ ನೋಡಿದಾಗ ನಮ್ಮ ಸಂಸ್ಕೃತಿ ಮತ್ತು ಭಕ್ತಿಯ ಬಗ್ಗೆ ತಿಳಿದುಕೊಳ್ಳಲು ಒಂದು ಅವಕಾಶ ಕೂಡ ಸಿಕ್ಕಂತಾಗುತ್ತೆ. ಹೊರಗಡೆ ಬಂದ ತಕ್ಷಣ ಜಾತ್ರೆಯ ವಾತಾವರಣ, ಇಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ ಕೂಡ ಇತ್ತು. ನೋಡಿದ ತಕ್ಷಣ ತಿನ್ಬೇಕು ಅನ್ನಿಸ್ತು. ಹೌದು, ಜಾತ್ರೆಗೆ ಬಂದರೆ ಇವನ್ನೆಲ್ಲ ತಿನ್ನದೇ ಹೋದರೆ ಅದು ಜಾತ್ರೆ ಕಂಪ್ಲೀಟ್ ಆಗುತ್ತಾ? ಆಟದ ಸಾಮಾನುಗಳು, ತಿಂಡಿ ತಿನಿಸುಗಳು, ಕಬ್ಬಿನ ಹಾಲು, ಸುತ್ತಲಿನ ಜಾತ್ರೆ ಸಡಗರ ಇವೆಲ್ಲ ನೋಡಿ ನಮಗೆ ತುಂಬ ಖುಷಿ ಕೊಡುತ್ತು. ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡು ನಂತರ ಜಾತ್ರೆಯ ಈ ವಾತಾವರಣವನ್ನು ಎಂಜಾಯ್ ಮಾಡಿದ್ದು ನಮ್ಮ ಇವತ್ತಿನ ದಿನವನ್ನು ಕೂಡ ವಿಶೇಷ ಮಾಡಿತು. ಇದು ನಮ್ಮ ಕಪಲ್ ಲಾಗ್ನ ಮೊದಲ ಪ್ರಯತ್ನ. ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಯೋಗೇಶ್ ಹಾವೇರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನಾವು ಇನ್ನೂ ಹೆಚ್ಚು ಕಪಲ್ ವಾಕ್ಸ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದರೆ ಕಮೆಂಟ್ ಮಾಡಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ಸುಂದರವಾದ ವಿಡಿಯೋದಲ್ಲಿ ಸಿಗೋಣ.